ಏನು ಶಾಂತನು ಕೋಪದಲ್ಲಿದೆ, ಏನಾಯ್ತು? ಜೊತೆ ಮಾತಾಡಬೇಕು ಹೊರಗೆ ಬಾ ಅಂತ ಕರೆದೆ, ಈಗ ನೋಡಿದ್ರೆ ಸುಮ್ಮನೆ ಇದೆಯಾ? ಯಾಕೋ ನನಗೆ ಅನುಮಾನ ಕಾಡ್ತಾ ಇದೆ. ಅನುಮಾನನ? ಹೌದು, ಅನುಮಾನನೇ. ನೀ ನನಗೆ ಮೋಸ ಮಾಡ್ತಾ ಇದೀಯ ಅಂತ ಅನಿಸ್ತಾ ಇದೆ. ನಾನು ನಿನಗೆ ಮೋಸ ಮಾಡೋದ? ಏನು ಶಾಂತನು, ಇನ್ನೂ ನನ್ನ ಮೇಲೆ ಅನುಮಾನ ಹೋಗಿಲ್ವಾ ನಿನಗೆ? ನಿನ್ನ ಪರವಾಗಿ ಮನೇಲಿ ಎಷ್ಟು ಕಷ್ಟಪಡ್ತೀನಿ ಅನ್ನೋದು ನಿನ್ಗೆ ಗೊತ್ತಿದೆಯಾ? ರಾಧಿಕಾ ಮನ್ಸು ಬದಲಾಯಿಸಿದ್ದು ನಾನೇ ಅನ್ನೋದು ನಿನಗೆ ಗೊತ್ತಿದೆಯಾ? ಏನು, ರಾಧಿಕಾ ಮನಸ್ಸನ್ನ ಬದಲಾಯಿಸಿದ್ದ? ಮತ್ತಿನ್ನೇನು, ಇದ್ದಕ್ಕಿದ್ದಾಗೆ ಬದಲಾಗೋದಕ್ಕೆ ಅವಳೇನು ಮೆಂಟ್ಲು ಅನ್ಕೊಂಡ್ಯಾ? ನೀನು ಹೇಳ್ದೆ ಇದ್ರು ಎಲ್ಲ ವಿಚಾರ ನನಗೆ ಗೊತ್ತಾಗತ್ತೆ. ಏನು ಗೊತ್ತಾಗಿದೆ ನಿನಗೆ? ರಾಧಿಕಾ ಹುಡುಕ್ತಾ ಇರೋ ವಿಷಯನ ನೀನು ಕಿಡ್ನಾಪ್ ಮಾಡಿ ಇಟ್ಕೊಂಡ್ರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ನನ್ನು ನಂಬೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಶಾಂತನು. ಆದರೆ ನಿನ್ನ ನಂಬಿಕೆನ ನಾನು ಯಾವತ್ತೂ ಸುಳ್ಳು ಮಾಡಿಲ್ಲ ಅನ್ನೋದು ನಿನಗೆ ಅರ್ಥ ಆದರೆ ಸಾಕು. ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಯಾರು ಹೇಳಿದ್ದು? ಯಾಕೆ ಹೇಳಬೇಕು? ಯಾಕೆ ನನಗೆ ಕಣ್ಣು ಕಿವಿ ಇಲ್ವಾ? ನೀನು ಶೀಲಂ ಜೊತೆ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ನೀನು ಹೇಳ್ತೀಯ ಅನ್ಕೊಂಡೆ ಶಾಂತನು, ಬಟ್ ನೀನು ನನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ. ಈಗಲೂ ಹೇಳ್ತೀನಿ ಕೇಳು, ನಾನು ನಿನ್ನ ಪರವಾಗೇ ಇರೋದು. ಆದರೆ ನೀನು ನನ್ನನ್ನು ಇಲ್ಲಿ ಕರೆಸ್ಕೊಂಡಿರೋದು ನಿನ್ನ ಅನುಮಾನಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಅಲ್ವಾ? ಛೇ, ಹಾಗೇನಿಲ್ಲ. ಮತ್ತೇನು ಕರೆಸಿದ್ದು ಹೇಳು ಹಾಗಾದ್ರೆ. ಏನಿಲ್ಲ ಬಿಡು, ಸುಮ್ಮನೆ ಈ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗೋದು ಬೇಡ ಅಂತ ನೀನು ಹೇಳಿಲ್ಲ ಅಷ್ಟೇ. ನೀನು ಹೇಳ್ದೆ ಇದ್ರು ನಾನು ಕಂಡಿಡ್ದೆ. ಮೊದಲಿಂದನೂ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನ್ನೋದು ನನಗೆ ಗೊತ್ತಿತ್ತು. ಅದು ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅಂತ ನಾನೇ ಸುಮ್ಮನಿದ್ದೆ. ಬಟ್ ಅದಿಷ್ಟು ಬೇಗ ಗೊತ್ತಾಗುತ್ತೆ ಅಂತ ಗೊತ್ತಿರಲಿಲ್ಲ. ಈ ವಿಚಾರ ಎಲ್ಲೂ ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡ. ಜೀವದ ಗೆಳೆಯ ಥರ ಇದ್ದಾನೆ ಆ ಶೀಲಂ. ನಿನ್ನ ಪರವಾಗಿ ಕೆಲಸ ಮಾಡ್ತಿರೋದು ಅವನಿಗೆ ಕೂಡ ಗೊತ್ತಿಲ್ಲ. ಆ ವಿಚಾರ ನನಗೆ ಗೊತ್ತಿದ್ರು ಅವನ ಮುಂದೆ ನನಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಿದ್ದೀನಿ. ಸಾರಿ ಕಣ ನಂಜುಗುಡಿ, ನಿನ್ನನ್ನು ತಪ್ಪು ತಿಳ್ಕೊಂಡಿದ್ದಕ್ಕೆ. ನಾನು ಇನ್ಯಾವತ್ತೂ ನಿಮ್ಮ ಮೇಲೆ ಅನುಮಾನನೇ ಪಡೋದಿಲ್ಲ. ಅನುಮಾನ ಬರೋಗಿ ನಡ್ಕೊಂಡ್ರೆ ತಾನೇ ಅನುಮಾನ ಬರೋದಕ್ಕೆ. ನಾನೇನಿದ್ರು ನೇರ. ಸರಿ, ಆ ಎಲ್ಲಿದ್ದಾನೆ ನನಗೊಂದ್ಸಲಿ ತೋರಿಸ್ತೀಯಾ? ಅವನು ಬದುಕಿದ್ದಾನೆ ಅಂತ ರಾಧಿಕಾ ಇಷ್ಟು ವರ್ಷ ನಂಬ್ಕೊಂಡು ಬಂದಿದ್ದಾಳೆ. ಅವಳು ನಂಬಿಕೆ ನಿಜ ಆಗಿದೆ ಅಂದಮೇಲೆ ನಾನು ಅವನನ್ನು ನೋಡಲೇಬೇಕು. ನೋಡು, ಮತ್ತೆ ನಿನಗೆ ಅನುಮಾನ ಅಲ್ವಾ ನಾನು ಎಲ್ಲ ವಿಚಾರನೂ ಹೇಳ್ಬಿಡ್ತೀನಿ ಅಂತ? ಯಾಕೆ ಶಾಂತನು, ನಿನಗಿಷ್ಟ ಇಲ್ವಾ? ಇಷ್ಟ ಇಲ್ಲ ನನಗೆ. ಈ ವಿಚಾರದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಎಲ್ಲರನ್ನು ನಾನು ಮುಷ್ಟಿಲಿ ಇಟ್ಕೋಬೇಕು ಅಂದರೆ ನನಗಿರೋದು ಇದೊಂದೇ ದಾರಿ. ಸೊ ವಿಶ್ವನ ಸದ್ಯಕ್ಕೆ ಯಾರಿಗೂ ತೋರಿಸೋದಕ್ಕಾಗೋದಿಲ್ಲ. ಸರಿ ಬಿಡು ಶಾಂತನು, ಪಾಪ ನಿನ್ನ ಕಷ್ಟ ಏನು ಅಂತ ನಂಗೆ ಗೊತ್ತಾಗುತ್ತೆ. ಏನೇನೋ ಅನ್ಕೊತಿದ್ಯಾ, ಆದರೆ ಅದೇನು ಆಗ್ತಾನೇ ಇಲ್ಲ. ಈಗೇನು ಮಾಡೋದು? ರಾಧಿಕನ್ನ ಮನೆ ಮಗಳಾಗಿ ಸ್ವೀಕಾರ ಮಾಡ್ತಿದ್ದಾರೆ. ಅದು ನೀನು ತಡೆಯೋದಕ್ಕಾಗಲ್ವಾ? ಅದಕ್ಕಿನ್ನೂ ಸಮಯ ಇದೆ ಅಲ್ವಾ ನಂಜುಗುಡಿ? ನೋಡೋಣ, ಅಷ್ಟರಲ್ಲಿ ಏನೇನಾಗುತ್ತೋ ಯಾರಿಗೂ. ಥ್ಯಾಂಕ್ಸ್ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ.